ಕೂಡ್ಲಿಗಿ ತಾಲೂಕಿನ ಸಾರ್ವಜನಿಕರ ಬಹುದಿನಗಳ ಕನಸಾಗಿದ್ದ ತಾಯಿ ಮಕ್ಕಳ ಆಸ್ಪತ್ರೆಯ ನಿರ್ಮಾಣಕ್ಕೆ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಇಂದು ಅಧಿಕೃತವಾಗಿ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈವರೆಗೆ 100 ಹಾಸಿಗೆಗಳನ್ನ ಹೊಂದಿದ್ದ ಕೂಡ್ಲಿಗಿ ಸಾರ್ವಜನಿಕ ಆಸ್ಪತ್ರೆಯನ್ನ 150 ಹಾಸಿಗೆಗಳಿಗೆ ಮೇಲ್ದರ್ಜೆಗೇರಿಸುವ ಉದ್ದೇಶದಿಂದ ಸರ್ಕಾರಿ ಆಸ್ಪತ್ರೆಯ ಹಿಂಭಾಗದಲ್ಲಿರುವ ಸರ್ವೆ ನಂಬರ್ 693ರಲ್ಲಿ ಈ ಹೊಸ ಕಟ್ಟಡವನ್ನ ನಿರ್ಮಿಸಲಾಗುತ್ತಿದೆ. ಬರೋಬ್ಬರಿ 16.50 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ತಲೆ ಎತ್ತಲಿರುವ ಈ ಆಸ್ಪತ್ರೆಯು ತಾಯಿ ಮತ್ತು ಮಕ್ಕಳ ಚಿಕಿತ್ಸೆಗೆಂದೇ ಮೀಸಲಾದ ಅತ್ಯಾಧುನಿಕ ಸೌಲಭ್ಯಗಳನ್ನ ಹೊಂದಿರಲಿದ್ದು, ಈ ಭಾಗದ ಆರೋಗ್ಯ ಸೇವೆಗಳಲ್ಲಿ ಮಹತ್ವದ ಬದಲಾವಣೆಯನ್ನ ತರುವ ನಿರೀಕ್ಷೆ ಇದೆ. ಈ ಮೂಲಕ ಕೂಡ್ಲಿಗಿಯ ಜನಸಾಮಾನ್ಯರಿಗೆ ಗುಣಮಟ್ಟದ ಚಿಕಿತ್ಸೆ ಸುಲಭವಾಗಿ ಸಿಗುವಂತೆ ಮಾಡುವ ನಿಟ್ಟಿನಲ್ಲಿ ಇದೊಂದು ಮಹತ್ತರ ಹೆಜ್ಜೆಯಾಗಿದೆ. ಯಾಕೆ ಅಂತ ಬಟ್ ಜರ್ಮನ್ ಎಣ್ಣೆಯಲ್ಲಿ ಬಂದಿರತಕ್ಕಂಥ ಅವತ್ತಿನಲ್ಲಿ ಅನುದಾನದ ಬಗ್ಗೆ ಅವರು ಆಲೋಚನೆ ಮಾಡಿ ಭವಿಷ್ಯತ್ತಿನಲ್ಲಿ ಮುಂದೆ ದೊಡ್ಡ ಒಂದು ಇಲ್ಲಿಯ ಒಂದು ಏರಿಗೆ ಕ್ವಾರ್ಟರ್ ಆಗಲಿ ಅಥವಾ ಇತರೆ ಸಿಬ್ಬಂದಿ ಕ್ವಾರ್ಟರ್ಸ್ ಆಗಲಿ ಯಾವುದಾದ್ರೂ ಅನುಕೂಲ ಜಾಗ ಅನುಕೂಲ ಮಸ್ತ್ ಸಿಗುತ್ತೆ ಅಂತಂದು ಅವತ್ತಿನ ವಿಷಯದಲ್ಲಿ ಅವ್ರು ಯಾರೇ ಏನು ಮಾಡಿದ್ರು ಕೂಡ ಅವತ್ತೊಂದು ತೀರ್ಮಾನ ತಗೊಂಡು ಇವ್ರು ಕಟ್ಟಡ ಪ್ರಾರಂಭ ಮಾಡಿದರು. ಅವತ್ತು ಹಾಗೆ ಹೋಯಿತು. ಕಟ್ಟಡ ಕೂಡ ಮಾನ್ಯ ವೀರಪ್ಪ ಮೊಯ್ಲಿ ಅವರು, ಮಾನ್ಯ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಈ ಒಂದು ಆಸ್ಪತ್ರೆ ಉದ್ಘಾಟನೆ ಆಯಿತು 1994ರಲ್ಲಿ. ಅವರ ಒಂದು ಘನ ಭವಿಷ್ಯತ್ತಿನಲ್ಲಿ ಅವ್ರು ತಗೊಂಡಿರ್ತಕ್ಕಂಥ ತೀರ್ಮಾನ ಇವತ್ತು ನಾವು ಜನಗಳ ಮುಂದೆ ಇದೆಲ್ಲ ಇಡಲಿಕ್ಕೆ ಜನಗಳು ನೋಡಲಿಕ್ಕೆ ಕಾರಣವಾಯ್ತು ಅಂತ ನಾನು ಒಂದೆರಡು ಮಾತುಗಳನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ದಾರಿಯನ್ನು ವಿಶ್ಲೇಷಣೆ ಮಾಡಿ ಹೇಳಿದಂಥ ಹೊನ್ನೂರಪ್ಪ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಈ ಒಂದು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಒಂದು ತಾಯಿ ಮತ್ತು ಮಕ್ಕಳ ಒಂದು ಆಸ್ಪತ್ರೆಯ ಶಂಕುಸ್ಥಾಪನೆಯನ್ನು ನಿರ್ಮಿಸತಕ್ಕಂಥ ಮಾನ್ಯ ಎನ್.ಟಿ. ಶ್ರೀನಿವಾಸ್ ಸಾಹೇಬ್ರೆ, ಡಿ.ವೈ.ಎಸ್. ಆಗಿರ್ತಕ್ಕಂಥ ಮಲ್ಲೇಶ್ ದೊಡ್ಡಮನಿ ಅವರೇ, ತಾಲೂಕು ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಪ್ರದೀಪ್ ಸರ್ ಅವರೇ, ವೇದಿಕೆ ಮೇಲೆ ಆಸೀನಾರ್ಥಿ ಎಲ್ಲ ನನ್ನ ಆತ್ಮೀಯರೇ, ವೇದಿಕೆ ಮುಂಭಾಗದಲ್ಲಿ ನಡೀತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿದರೆ, ಅಣ್ಣ ತಮ್ಮಂದಿರೆ, ಹೊನ್ನೂರಪ್ಪ ಸರ್ ಈಗ ತಾನೇ ತಮ್ಮ 4 ಮಾತುಗಳ ಮೂಲಕ ಮೆಲುಕು ಹಾಕಿದರು. 1994ರಲ್ಲಿ ಆಗಿನ ಶಾಸಕರಾಗಿರ್ತಕ್ಕಂಥ ಎನ್.ಟಿ. ಬೊಮ್ಮಣ್ಣ ಸರ್ ಅವರು ಊರು ಹೊರಗಡೆ ಆಯ್ತದೆ, ಈ ಆಸ್ಪತ್ರೆ ಯಾರಿಗೆ ಅನುಕೂಲ ಆಗಲ್ಲ ಅಂತ ಒಂದು ಅಬ್ಜೆಕ್ಷನ್ ಇದ್ದರೂ ಸಹ ಇವತ್ತಿನ ದಿನಮಾನಗಳನ್ನು ಅವರ ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಸ್ಥಳದಲ್ಲಿ ಆಸ್ಪತ್ರೆಯನ್ನು ಮಾಡಿದ್ದು ಬಹಳ ಒಳ್ಳೆಯದಾಯಿತು ಅಂತ ಇವತ್ತು ನಮ್ಗೆ ಅನಿಸ್ತದೆ. ಯಾಕಂದರೆ ಇದು ಇವಾಗ ಹೃದಯ ಭಾಗ ಆಗ್ತದೆ ಕೂಡ್ಲಿಗೆ. ಈ ದಾರಿನೇ ಮುಂದೆ ನಡೀತಾ ಇದೆ. ಇಲ್ಲಿಂದ 2-3 ವಾರ್ಡ್ಗಳು ನಮಗೆ ಕೂಡ್ಲಿ ಬರ್ತವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಶಾಸಕರು ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿ ಈ ಒಂದು ಹಿಂದುಳಿದ ತಾಲೂಕಾದ ನಮ್ಮ ಕೂಡ್ಲಿಗಿ ತಾಲೂಕಿನ ಜನತೆಗೆ ಸಾಕಷ್ಟು